ಹೈ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀಟ್ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ. ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೈನ್ ಥಿಂಗ್ ಬಂದ್ಬಿಟ್ಟು ನೀಟ್ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಮನೆ ಕೇಂದ್ರ ಸರ್ಕಾರದವರು ಕೊಟ್ಟಿದ್ದಾರೆ. ಬರೋಬ್ಬರಿ 10,000 ಹೆಚ್ಚುವರಿ ವೈದ್ಯಕೀಯ ಸೀಟ್ಗಳನ್ನು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಮುಂದಿನ ವರ್ಷಕ್ಕೆ ಇದು ಇಂಪ್ಲಿಮೆಂಟ್ ಆಗುತ್ತೆ. 10,000 ಹೆಚ್ಚು ಸೀಟ್ಗಳು ಮುಂದಿನ 5 ವರ್ಷದಲ್ಲಿ ಬರೋಬ್ಬರಿ 75,000 ಸೀಟ್ಗಳನ್ನು ಸೇರಿಸ್ತೀವಿ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಬಜೆಟ್ ಅಲ್ಲಿ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. 2025-26ನೇ ಸಾಲಿನ ಬಜೆಟ್ ಅಲ್ಲಿ ಮಂಡಿಸಿ 2024ರ ನಂತರ ಪ್ರಾರಂಭ ಆಗುವ 5 ಐಐಟಿಗಳಲ್ಲಿ ಕೇಂದ್ರ ಸರ್ಕಾರ ಹೆಚ್ಚುವರಿ ಮೂಲಸೌಕರ್ಯ ಕೊಡುತ್ತೆ ಅಂತ ಹೇಳಿದ್ದಾರೆ. 5 ಐಐಟಿ ಕೂಡ ಬರ್ತವೆ. ಅದೇ ರೀತಿ ವೈದ್ಯಕೀಯ ಶಿಕ್ಷಣ ಸಾಮರ್ಥ್ಯವನ್ನು ವಿಸ್ತರಿಸುವ ಬಗ್ಗೆ ಹೇಳೋದಾದರೆ ಸರ್ಕಾರವು 10 ವರ್ಷಗಳಲ್ಲಿ ಸುಮಾರು 1.1 ಲಕ್ಷ PU ಅದೇ ರೀತಿ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಸೀಟುಗಳನ್ನು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಸೀಟುಗಳು ಶೇಕಡ 130% ಹೆಚ್ಚಳ ಆಗಿದೆ ಅಂತ ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಇಂದ ಮತ್ತೆ 10,000 ಆಡ್ ಆನ್ ಆಗುತ್ತೆ ಸೀಟ್ಗಳು. 23 ಐಐಟಿ ಏರಿಕೆ ಮಾಡಿದ್ದಾರೆ. 2014ರಲ್ಲಿ 65,000ದಿಂದ 1.35 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಡ್ಮಿಷನ್ ಕೂಡ ಆಗಿದ್ದಾರೆ. 100ರಷ್ಟು ಜಿಗಿತವಾಗಿದೆ ಅಂತ ಹೇಳಿದ್ದಾರೆ. ಮುಂದಿನ 5 ವರ್ಷದಲ್ಲಿ ಏನನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ, ಎಐ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. 19,000 ಫೆಲೋಶಿಪ್ಗಳನ್ನು ನೀಡ್ತೀವಿ. ಐಐಟಿ ಪಾಟ್ನಾದಲ್ಲಿ ಕ್ಯಾಂಪಸ್ ಮತ್ತು ಹಾಸ್ಟೆಲ್ ವಿಸ್ತರಣೆ ಸಹ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಐಐಟಿ ಮತ್ತೆ IIScಗಾಗಿ ಪ್ರಧಾನಮಂತ್ರಿ ಫೆಲೋಶಿಪ್ ಯೋಜನೆ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಆಗಿದೆ. 50,000 ಅಟಲ್ ಲ್ಯಾಬ್ಗಳನ್ನು ತರಿಸ್ತಾ ಇದ್ದಾರಂತೆ. 50,000 ಅಟಲ್ ಟೆಂಕರಿಂಗ್ ಲ್ಯಾಬ್ಗಳು ಕೂಡ ಬರ್ತಾ ಇದಾವೆ. ಪ್ರಾಥಮಿಕ ಶಾಲೆಗಳು ಬರ್ತಾ ಇದಾವೆ. ಒಟ್ಟಾರೆ ಬರೋಬ್ಬರಿ ನೆಕ್ಸ್ಟ್ 5 ಇಯರ್ ಅಷ್ಟೊತ್ತಿಗೆ ಬರೋಬ್ಬರಿ 75,000 ಸೀಟ್ಗಳನ್ನ ಅವರು ನೀಡ್ತಾರಂತೆ ನೀಟಿಗೆ. ಕರ್ನಾಟಕದ ಕೂಡ ಕೆಲವೊಂದು ಬೆಳವಣಿಗೆ ಆಗ್ತಾ ಇತ್ತು, ನೀವು ಗಮನಿಸಿರ್ತೀರಾ. ಏನೆಲ್ಲ ಸೀಟ್ಗಳು ಯಾವ ಹೊಸ ಕಾಲೇಜುಗಳನ್ನ ಆಡ್ ಮಾಡಬೇಕು ಅಂತ ಅದರ ಬಗ್ಗೆ ಚರ್ಚೆ ಇದೆ. CM ಕೂಡ ಕರ್ನಾಟಕದಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಪ್ರತಿ ಜಿಲ್ಲೆಗೂ ಕಾಲೇಜನ್ನು ಕೊಡಬೇಕು ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ರು. ಇದು ಗುಡ್ ನ್ಯೂಸ್. ನೆಕ್ಸ್ಟ್ ಹೋಗೋ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಇಯರ್ಗೆ ಮತ್ತೆ 10,000 ಸೀಟ್ಗಳು ಕೂಡ ಎಕ್ಸ್ಟ್ರಾ ಆಡ್ ಆನ್ ಆಗ್ತವೆ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಬಜೆಟ್ನಲ್ಲಿ ಘೋಷಣೆ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ.